ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ಆನಗಲ್ ಕುಮಾರೇಶ್ವರ ವಚನ ವೃಂದ ತಂಡದ ಅಧ್ಯಕ್ಷರು, ಯುವ ನಾಯಕರು ಆಗಿರ್ತಕ್ಕಂಥ ಆತ್ಮೀಯ ಸಹೋದರರಾಗಿರುವ ಚಾನಲ್ ಶೇಖರ್ ಅವರ 48ನೇ ಜನ್ಮದಿನದ ಅಂಗವಾಗಿ ಏನು ಪ್ರತಿ ವರ್ಷದಂತೆ ಏನು ಅನಾಥಾಶ್ರಮದಲ್ಲಿ ಮದರ್ ತೆರೇಸಾ ಅನಾಥಾಶ್ರಮದಲ್ಲಿ ಪ್ರತಿ ವರ್ಷ ಕೂಡ ಒಂದು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈಗ ಕೂಡ ನಮ್ಮೆಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿದ್ವಿ. ತದನಂತರ ಈಗ ಸಂಗನಕಲ್ ಅನಾಥಾಶ್ರಮದಲ್ಲಿ ಒಂದು ಅನ್ನದಾನ ಸೇವೆ ಅಲ್ಲೂ ನಡೆಸ್ತಾ ಇದ್ದೀವಿ, ಎಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ. ಅದೇ ರೀತಿ ಕಂಪ್ಲಿಯಲ್ಲಿ ಕೂಡ ಒಂದು ಕ್ರಿಕೆಟ್ ಪಂದ್ಯಾವಳಿ ಕರವೇ ನೇತೃತ್ವದಲ್ಲಿ ನಡೀತಾ ಇದೆ, ನಮ್ಮ ಮಲ್ಲಿಕಾರ್ಜುನ ಅವರ ಮುಖಂಡತ್ವದಲ್ಲಿ. ಅಲ್ಲಿ ಕೂಡ ಏನು ಕಾರ್ಯಕ್ರಮ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ, ಅದರ ಗೆದ್ದ ತಂಡದ ವಿಜೇತ ತಂಡಗಳಿಗೆ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಇದೆ. ಅಲ್ಲಿ ಕೂಡ ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಹೊರಟಿದ್ದೀವಿ ಚಾನಲ್ ಶೇಖರ್ ಅವರ ಜೊತೆಗೆ. ತದನಂತರ ಸಂಜೆ ಅವ್ರ ಮನೆ ಹತ್ರ ಎಲ್ಲ ಬಂಧುಗಳು, ಹಿತೈಷಿಗಳು, ಅಭಿಮಾನಿಗಳು ಎಲ್ಲ ನಮ್ಮ ನಾಯಕರುಗಳ ನೇತೃತ್ವದಲ್ಲಿ ಒಂದು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸ್ತಾ ಇದ್ವಿ. ತಮ್ಮೆಲ್ಲರ ಆಶೀರ್ವಾದ ಇಂಥ ಯುವ ಮುಖಂಡನಿಗೆ ಇರಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಸಹೋದರ, ನಮ್ಮ ಶಕ್ತಿ, ನಮ್ಮ ಸಮಾಜದ ಬೆನ್ನೆಲುಬು, ನಮ್ಮ ಯುವ ನಾಯಕ ಶ್ರೀ ಚಾನಲ್ ಶೇಖರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ಇವತ್ತೇನು ನಾವು ಮೇರಿ ಮಾತಾ ಆಶ್ರಮದಲ್ಲಿ ನಮ್ಮ ಅಂಗಡಿ ಶಂಕರ್ ಅವರ ನೇತೃತ್ವದಲ್ಲಿ ಹಣ್ಣು ಹಂಪಲು ವಿತರಣೆ ಈಗಾಗಲೇ ಮಾಡಿದ್ದೀವಿ. ಇದಾದ ನಂತರ ಈಗ ಸಂಗನಕಲ್ನಲ್ಲಿ ಅನಾಥಾಶ್ರಮದಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದೆಲ್ಲದು ನಾವು ಮಾಡೋಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಅವರು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಿ ಅವರು ಕಾಂಗ್ರೆಸ್ಸಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ. ಹಾಗೆ ನಮ್ಮ ಬಳ್ಳಾರಿ ನಗರ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರ ಸಹಕಾರದಿಂದ ಇನ್ನೂ ಹೆಚ್ಚು ಸ್ಥಾನ ಪಡೆದು ಇನ್ನು ಸಮಾಜಕ್ಕೆ ಭಾಳ ಕೊಡುಗೆ ನೀಡಬೇಕು. ಈಗಾಗಲೇ ನಮ್ಮ ಸಮಾಜದಲ್ಲಿ ಹುಟ್ಟು ಹೋರಾಟಗಾರ, ರಕ್ಷಣಾ ವೇದಿಕೆಯಲ್ಲಿ ಹೋರಾಟಗಾರ ಅನಿಸ್ಕೊಂಡಿರೋಂಥ ಚಾನಲ್ ಶೇಖರ್ ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಈ ಮೂಲಕ ಆಶಿಸ್ತೇನೆ. ಅವರಿಗೆ ರಾಯರ ಆಶೀರ್ವಾದ ಸದಾ ಇರಲಿ, ಕನಕದುರ್ಗಮ್ಮನ ಆಶೀರ್ವಾದದಿಂದ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು ಆಶಿಸ್ತೀನಿ. ಶುಭವಾಗಲಿ. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖ್ಯಸ್ಥರು, ರಾಜ್ಯ ಉಪಾಧ್ಯಕ್ಷರು, ಬಳ್ಳಾರಿ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಚಾನಲ್ ಶೇಖರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ಬಳ್ಳಾರಿ ಜನತೆಯ ಪರವಾಗಿ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಯೊಬ್ಬ ಕಾರ್ಯಕರ್ತರ ಪರವಾಗಿ ಕೂಡ ಅವ್ರಿಗೂ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಶೇಖರ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಹಿರಿಯರ ಆಶೀರ್ವಾದ ಇರಲಿ. ಬರ್ಲ ಹಂಗಿಂದೆ ಬರ್ಲ ನಿಜವಾಗಲೂ ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ತಂಡದ ಸದಸ್ಯರು, ಅದರ ಜೊತೆಗೆ ನಾನು ಕಳೆದ 20 ವರ್ಷಗಳಿಂದ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸೇವೆ ಮಾಡ್ಕೊತ ಬಂದೀನಿ, ಅವರು ಕೂಡ ನಮ್ಮೇನು ಕರವೇ ತಂಡದ ಸದಸ್ಯರು ಕೂಡ ಅಧ್ಯಕ್ಷರು ಸೇರಿ ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಆಯಾ ತಾಲೂಕಿನಲ್ಲಿ ಕೂಡ ಎಲ್ಲ ಅನಾಥಾಶ್ರಮಗಳಿಗೆ ಅನ್ನದಾನ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಬ್ರೆಡ್ಡು, ಹಾಲು ವಿತರಣೆ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ವಿವಿಧ ಕಾರ್ಯಕ್ರಮಗಳನ್ನು ಇವತ್ತೇನು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ಇವತ್ತು ಇಡೀ ಬಳ್ಳಾರಿ ಜಿಲ್ಲೆ ಅನ್ನೋದ್ರೆ ಇಡೀ ರಾಜ್ಯದಲ್ಲಿರುವಂಥ ನಮ್ಮ ಸ್ನೇಹ ಬಳಗ ಕೂಡ ಬೆಳಗ್ಗಿಂದ ಕೂಡ ಎಲ್ಲರೂ ಶುಭ ಹಾರೈಸ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗಾಗಲೇ ಪಂಚಪೀಠಗಳಲ್ಲಾದಂಥ ನಮ್ಮ ಉಜ್ಜಿನಿ ಜಗದ್ಗುರುಗಳಾಗಿರ್ಬೋದು, ಶ್ರೀಶೈಲ ಜಗದ್ಗುರುಗಳಾಗಿರ್ಬೋದು, ಹೀಗೆ ಎಲ್ಲ ಗುರು ಹಿರಿಯರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಚಿರಋಣಿ. ಹಾಗೆ ನಮ್ಮ ಯುವ ನಾಯಕರಾದಂಥ ಶಾಸಕರು, ಬಳ್ಳಾರಿ ನಗರದ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಸೇರಿ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಶುಭ ಹಾರೈಸ್ತಾರೆ. ಅವರೆಲ್ಲರಿಗೂ ನಾನು ಚಿರಋಣಿಯಾಗಿ ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸರಿ ನಾವೇನಂದರೆ ಸರಳವಾಗಿ ಯಾವುದೇ ರೀತಿಯಿಂದ ಬೇಡ ಅಂತ ಕೂಡ ಹೇಳಿದ್ರು ಕೂಡ ಒತ್ತಾಯದ ಮೇರೆಗೆ ನಮ್ಮ ಏನು ಅಭಿಮಾನಿ ಬಳಗ ಮತ್ತು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ತಂಡದ ಸದಸ್ಯರು ಹಾಗೂ ನಮ್ಮ ಕರವೇ ಬಳಗ ಹಾಗೂ ನಮ್ಮ ಸ್ನೇಹ ಬಳಗ ಅಂತೇಳಿ ಈಗ ಮಂಜುನಾಥ್ ಬಳಿಗಾರ ಆಗಿರ್ಬೋದು, ಪೊಲಕ್ ರೆಡ್ಡಿ ಆಗಿರ್ಬೋದು,
ಈ ರೀತಿ ನಮ್ಮ ಅಂಗಡಿ ಶಂಕರ್ ಕರವೇ ಜಿಲ್ಲಾಧ್ಯಕ್ಷರಿದ್ದಾರೆ. ಹಾಗೆ ನಮ್ಮ ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗಾವತ್ ವೀರೇಶ್ ಅವರು ಇದ್ದಾರೆ. ಹೀಗೆ ಎಲ್ಲ ನಮ್ಮ ತಂಡದ ಸದಸ್ಯರೇನಿದ್ದಾರೆ ಅವರೆಲ್ಲರೂ ಈ ಸರಿ ಯಾಕಂದರೆ ಸುಮ್ಮನೆ ಬೇರೆ ಯಾವುದು ಬೇಡ ಅಂತಂತೇಳಿ ಬಡವರಿಗೇನಾದರೂ ಒಂದು ಒಳ್ಳೆ ರೀತಿಯಿಂದ ಮಾಡೋಣ ಅಂತಂತೇಳಿ, ಯಾಕಂದರೆ ಬೇರೆ ಬೇರೆ ಪ್ರತಿ ವರ್ಷ ಕೂಡ ನಾವು ಆರೋಗ್ಯ ತಪಾಸಣೆ ಶಿಬಿರ ಆಗಿರ್ಬೋದು, ಹೀಗೆ ಹಲವಾರು ಕಳೆದ 20 ವರ್ಷದಿಂದ ಮಾಡ್ಕೊತ ಬಂದ್ವಿ. ಹಾಗೆ ಈ ಸಾರಿ ಕೂಡ ಇಡೀ ಜಿಲ್ಲೆಯಲ್ಲಿ ಕೂಡ ಸಂಡೂರಲ್ಲಾಗಿರ್ಬೋದು, ಕುರುಗೋಡು, ಕಂಪ್ಲಿ, ಸಿರುಗುಪ್ಪ ಮತ್ತು ಬಳ್ಳಾರಿ ನಗರದಲ್ಲಿ ಮತ್ತು ಬಳ್ಳಾರಿ ಗ್ರಾಮಕ್ಕೆ ಎಲ್ಲ ಕಡೆ ಮಾಡ್ತಿದ್ರು. ಅವರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ಅಂತಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.